भाजपा जिला इकाई ने बिदर शहर के ब्रिम्स अस्पताल के सामने बच्चों के वार्ड में बिजली कटौती की निंदा करते हुए विरोध प्रदर्शन किया और जिला प्रशासन और जिला प्रभारी मंत्री ईश्वर खंडे के खिलाफ रोष व्यक्त किया। भाजपा नेताओं और कार्यकर्ताओं ने बीती रात ब्रिम्स अस्पताल के सामने इकट्ठा होकर ब्रिम्स प्रशासन और राज्य सरकार के खिलाफ नारेबाजी की। शहर के ब्रिम्स अस्पताल में आए मरीजों को कई तरह की समस्याओं का सामना करना पड़ रहा है। बच्चों के वार्ड की बिजली गुल होने से बच्चों और माताओं को अंधेरे में रहना पड़ा और डॉक्टरों व कर्मचारियों को इलाज के लिए मोबाइल टॉर्च लेकर चलना पड़ा। अस्पताल में आए मरीजों को कई तरह की समस्याओं का सामना करना पड़ रहा है। पूर्व केंद्रीय मंत्री भगवंत खुबा, बिदर दक्षिण निर्वाचन क्षेत्र के विधायक डॉक्टर शैलेंद्र बेलदाड़े, बीजेपी जिला अध्यक्ष सोमनाथ पाटिल और बीजेपी नगर अध्यक्ष शशिधर हुसरली सहित भाजपा कार्यकर्ताओं ने भाग लिया। इस अवसर पर बीजेपी जिला अध्यक्ष सोमनाथ पाटिल और पूर्व केंद्रीय मंत्री भगवंत खुबा ने मीडिया से बात की। केपी न्यूज़ के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक कीजिए, शेयर कीजिए, सब्सक्राइब कीजिए। पालिगे देवालय अथवा ಸ್ವರ್ಗ ಆಗಿರಬೇಕಾಗಿದ್ದಂತ ಈ ಬ್ರಿಮ್ಸ್ ಆಸ್ಪತ್ರೆ ಇವತ್ತು ಯಮಲೋಕವಾಗಿ ಮಾರ್ಪಟ್ಟಿದೆ ಅಂತ ಅನಿಸ್ತಾ ಇದೆ। ಇದು ಕರೆಂಟ್ ಹೋಗಿರೋದು ಒಂದು ಭಾಗ, ಕರೆಂಟ್ ಹೋದಾಗ ಲೈಟ್ ಇರಲಿಕ್ಕಿಲ್ಲ, ಆದರೆ ಪರ್ಮನೆಂಟ್ ಲೈಟ್ಗಳೇ ಇಲ್ಲ। ಮೇಲ್ಗಡೆ ಕಾಣ್ತಾ ಇವೆ, ಮೇನ್ ಗೇಟಿಗೆ ಕಾಣ್ತಾ ಇವೆ, ಒಳಗಡೆ ರೂಮ್ಗಳಲ್ಲಿ ಕಾಣ್ತಾ ಇವೆ। ಬಹುಶಃ ಇಲ್ಲಿ ಈ ಕಟ್ಟಡ ಕಟ್ಟುವಾಗ ಎಷ್ಟು ಲೈಟ್ ಹಾಕಿದಾರೋ ಅದ್ರ 10% ಲೈಟ್ಗಳು ಇವತ್ತು ಉರಿತಾ ಇಲ್ಲ ಅಂತ ಅನಿಸ್ತಾ ಇದೆ ಈ ಕಟ್ಟಡವನ್ನು ನೋಡಿದಾಗ। ಈ ಪರಿಸ್ಥಿತಿ ಕಾರಣ ಇವತ್ತು ಭ್ರಷ್ಟ ಸರ್ಕಾರ ಮತ್ತು ಇದರ ಮಂತ್ರಿಗಳು ನೇರವಾಗಿ ಇದರ ಹೊಣೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೊರಬೇಕು। ಕೂಡಲೇ ಅವ್ರಿಗೆ ಸ್ವಲ್ಪನೂ ನೈತಿಕತೆ ಇತ್ತು ಅಂದರೆ ನಾಳೆನೇ ಇವೆಲ್ಲ ಚಾಲೂ ಆಗಬೇಕು ಲೈಟ್ಗಳು। ಇಲ್ಲ ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಆ ಪದ ಬಿಟ್ಟು ಅವ್ರು ಹೊರಗಡೆ ಬರಬೇಕು। ನಿಮ್ಗೆ ಶಕ್ತಿ ಇಲ್ಲ ಅಂದರೆ ಅಲ್ಲಿ ಕುಂತು ರೋಗಿಗಳದು ಬಡವರ ಜೀವ ತೆಗೆಯುವಂಥ ಯಾವುದೇ ಹಕ್ಕು ನಿಮಗಿಲ್ಲ। ಈಗಾಗಲೇ ಸರಣಿ ಬಾಣಂತಿಯರ ಸಾವುಗಳಾಗಿವೆ ನಿಮ್ಮ ಆಸ್ಪತ್ರೆಗಳಲ್ಲಿ। ಆ ರೀತಿ ಇನ್ನೂ ಜನರ ಸಾವು ಸಂಭವಿಸೋದು ಬೇಡ, ಆದಷ್ಟು ಬೇಗ ಇದಕ್ಕೆ ರಿಪೇರ್ ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ। ಇವತ್ತು ನಾವು ಬಂದ ನಂತರ ನೋಡಿದ್ದೀವಿ, ನಾವು ಬಂದಾಗ ಇಲ್ಲೆಲ್ಲೂ ಲೈಟ್ಗಳು ಇರಲಿಲ್ಲ। ಕೆಲವೊಂದು ಲೈಟ್ಗಳು ಟೆಂಟ್ ಹೌಸ್ನಿಂದ ತಂದು ಹಾಕಿದ್ದಾರೆ। ಟೆಂಟ್ ಹೌಸ್ನಿಂದ ತಂದು ಹಾಕಿದ್ದು ನಮಗೆ ಯಾಕೆ ಗೊತ್ತು ಅಂದರೆ ಆ ಟೆಂಟ್ ಹೌಸ್ನಾಗೆ ನಾವು ಲೈಟ್ ಹಾಕಿ ಕರೆಸ್ತೀವಿ ನಮ್ದು ಯಾವುದಾದ್ರೂ ಕಾರ್ಯಕ್ರಮ ಇದ್ದಾಗ। ಕೆಲವೊಂದು ಮೊಬೈಲ್ಗಳಲ್ಲಿಯೂ ಕೂಡ ನಮ್ಮ ಕಾರ್ಯಕರ್ತರು ಸೆರೆ ಮಾಡ್ಕೊಂಡಿದ್ದಾರೆ, ಮೀಡಿಯಾ ಕ್ಯಾಮ್ರಾಗಳಲ್ಲಿ ಕೂಡ ಸೆರೆ ಆಗಿದೆ। ಅಂದರೆ ನಾವು ಹೋರಾಟ ಮಾಡ್ತೀವಿ ಅಂತ ಈಗ ಬಂದು ಹಾಕ್ತಾ ಇದ್ದಾರೆ। ನಿಮ್ಗೆ ನಿಜವಾಗಿ ನೈತಿಕತೆ ಇದ್ದರೆ ಹೆಂಗೋ ನೀನು ಮೀಡಿಯಾದಲ್ಲಿ ಬಂದಿದ್ದೆ, ನಾವಂತೂ ಹೋರಾಟ ಮಾಡೋರು ಇನ್ನೊಂದು ಇವತ್ತು ಮುಂಜಾನೆ ಮಾಡಿದ್ವಿ ನಾವು। ನೀನು ಮೀಡಿಯಾದಲ್ಲಿ ಬಂದ ನಂತರ ನಿನ್ನೆನೇ ಅದೆಲ್ಲ ರಿಪೇರಿ ಆಗಬೇಕಿತ್ತು, ನಿನ್ನೆನೇ ಆಗಬೇಕಿತ್ತು। ಅದರ ಏನು ನಾವೇನು ಮಾಡಿದ್ರು ನಡೀತದ ಅನ್ನುವಂಥ ಮನೋಭಾವನೆಯಲ್ಲಿ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ। ಇನ್ನೂ ಒಂದು 10 ದಿವಸದಲ್ಲಿ ಇದನ್ನು ಪೂರ್ತಿ ಅವರು ಮಾಡಲಿಲ್ಲ ಅಂದರೆ ಇನ್ನು ಮುಂದಿನ ದಿನದಲ್ಲಿ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ। ಬೀದರ್ ಆಸ್ಪತ್ರೆಯಲ್ಲಿ ಕರೆಂಟ್ ಇರಲಾರ್ದೇ ಕತ್ತಲೆ ಭಾಗ್ಯ ಕೊಟ್ಟಿದಂಥ ಉಸ್ತುವಾರಿ ಮಂತ್ರಿಗಳು ಈಶ್ವರ ಖಂಡ್ರೆ ಅವರು, ಸ್ಥಳೀಯ ಶಾಸಕರು ಮತ್ತು ಸಚಿವರಾದಂಥ ರಹೀಂ ಖಾನ್ ಅವರು, ಇವರಿಗೆ ನೈತಿಕತೆ ಅಂತೂ ಇಲ್ಲ। ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಕಾಂಗ್ರೆಸ್ಸಿನ ರಾಜ್ಯದ ಪ್ರಭಾರಿಗಳಾದಂಥ ಸುರ್ಜೇವಾಲಾ ಅವರೇ ಎಂತಹ ನಿಷ್ಕ್ರಿಯ ಮತ್ತು ಕೆಟ್ಟ ಆಡಳಿತವನ್ನು ಕೊಡುವಂಥ ಸಚಿವರಿಗೆ ತಕ್ಷಣವಾಗಿ ಸರ್ಕಾರದಿಂದ ವಜಾ ಮಾಡಬೇಕಂತ ನಿಮ್ಮನ್ನು ಒತ್ತಾಯನ ಮಾಡ್ತೀವಿ।